ಘಟನೆಯ ಕಿಚ್ಚು ನಿಧಾನಕ್ಕೆ ಏರಿಕೆ ಆಗ್ತಾ ಇದೆ. ಅಂಗಡಿ ಬಂದ್ ಮಾಡಬೇಕು ಅಂತ ಜನರಲ್ಲಿ ಮನವಿ ಮಾಡ್ಕೋತಾ ಇದ್ದಾರೆ. ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಸೂಚಿಸಿ ನಡೆಸ್ತಾ ಇರುವಂತಹ ಮೆರವಣಿಗೆ ಅಥವಾ ರ್ಯಾಲಿ, ಅದರ ಮುಖಾಂತರ ಇವರು ಕೆಲ ಅಂಗಡಿಗಳನ್ನ ಮುಚ್ಚಿ ಅಂತ ಬಂದ್ ಮಾಡಿ ಇವತ್ತೊಂದು ದಿನ ಅಂದ್ಕೊಂಡು ಒಂದು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಬಟ್ ವ್ಯಾಪಾರಸ್ಥರ ರೆಸ್ಪಾನ್ಸ್ ಹೇಗಿದೆ ತಿಳ್ಕೋಬೇಕು. ಸೊ ಈಗ ನಿಧಾನಕ್ಕೆ ಸ್ವಲ್ಪ ಮಟ್ಟಿಗೆ ಕಾವನ್ನ ಪಡೆದುಕೊಳ್ತಾ ಇದೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಜೊತೆಗೆ ಬಂದ್ ಅಂತ ಹೇಳ್ಬೋದು. ಯಾಕೆ ಬಂದ್ ಅಂತ ಏನಕ್ಕಪ್ಪ ಅಂತ ಹೇಳಿದ್ರೆ ಎಲ್ಲೂ ಕೂಡ ಅಂಗಡಿಗಳು ಬಂದಾಗಿಲ್ಲ. ಅಂಗಡಿ ಮುಂಗಟ್ಟುಗಳೆಲ್ಲವೂ ಓಪನ್ ಆಗಿದೆ, ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ದಾವೆ. ಬಟ್ ಇದರ ನಡುವೆ ಇದೀಗ ಕೆಲ ಕಾರ್ಯಕರ್ತರುಗಳು, ಕೆಲ ಸಂಘಟನೆಗಳ ಕಾರ್ಯಕರ್ತರು ರ್ಯಾಲಿ ಮಾಡೋದ್ರ ಮುಖಾಂತರ ಅಂಗಡಿಯವರಿಗೆ ಮನವಿ ಅಂದ್ರೆ ಒಂದು ಮನವೊಲಿಸುವ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಿಧಾನಕ್ಕೆ ಕಾವು ಪಡೆದುಕೊಳ್ತಾ ಇದೆ ಈ ಒಂದು ಇವತ್ತಿನ ಪ್ರತಿಭಟನೆ. ಬಿಗ್ ಬ್ರೇಕಿಂಗ್ ಏನಪ್ಪಾ ಅಂದ್ರೆ ಬಂದ್ಗೆ ಕರೆ ಕೊಟ್ಟ ವಾಟಾಳ್ ನಿವಾಸಕ್ಕೆ ಬಿಗಿ ಭದ್ರತೆ ಕೊಡಲಾಗಿದೆ. ವಾಟಾಳ್ ನಾಗರಾಜ್ ನಿವಾಸಕ್ಕೆ ಖಾಕಿ ಸೆಕ್ಯೂರಿಟಿ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಹಿನ್ನೆಲೆಯಲ್ಲಿ ವಾಟಾಳ್ ನಿವಾಸಕ್ಕೆ ಭದ್ರತೆ ಒದಗಿಸಿದ್ದಾರೆ. ಅವ್ರ ನಿವಾಸ ಇರೋದು ಬೆಂಗಳೂರಿನ ಸಂಜಯ್ ನಗರದಲ್ಲಿ. ಮರಾಠ